ಅಣ್ಣ ಒಬ್ಬರೇ ಬಂದಿಯಲ್ಲ, ಅವಾಗ ಕರ್ಕೊಂಡ್ ಬರ್ಬೇಕಿಲ್ಲ, ಮತ್ತೆ ಸೂರಜ್ ಪ್ರೇಮ್ ಕರ್ಕೊಂಡ್ ಬರ್ಬೇಕಿಲ್ಲ. ಸೂರಜ್ ಪ್ರೇಮ ಅಂತರೂ ಅಲ್ಲಿ ಬಿಸಿ ಆಗ್ಯಾರವ, ಅವರು ತಯಾರಿ ನಡೆಸಿದ್ರೋಗ. ಇನ್ನು ಅವ್ವ ಅಂತರೂ ಅವ್ರು ನೋಡ್ಕೊಂಡು ನಿಂದಿರ್ತೀನಪ್ಪ, ಮತ್ತೆ ಯಾರು ಇಲ್ಲ ಹೇಳಕ್ಕೆ ದೊಡ್ಡವ್ರು ಇಲ್ಲಿ. ಮತ್ತು ನಿಮ್ಮ ವೈನಿ ನೋಡಿ ಇಲ್ಲ, ನಿಮ್ಮ ವೈನಿ ಏನೂ ಮಾಡತ್ತಿಲ್ವ, ರೂಮ್ ಒಳಗೆ ಕದ ಹಾಕೊಂಡು ಕುಂತಕ್ಕಿ ಹೊರಗೆ ಬಿದ್ದೇ ಇಲ್ಲ. ಮತ್ತು ಅವು ಅಂತರೂ ಹುಡುಗಿಯರು ನೋಡಿಯಲ್ಲ, ಮತ್ತೆ ಏನಾರು ಕೆಡಿಸ್ಗಿಡಿಸ್ಯಾವ ಅಂತೇಳಿ ಅವ್ರು 3 ಜನ ಅಲ್ಲೇ ಉಳ್ಕೊಂಡ್ರು ನೋಡು. ಅಲ್ಲ ಈ ವೈನಿಗೆ ಏನಾಗೈತಿ? ಬರ್ತಾ ಬರ್ತಾ ಸಣ್ಣ ಹುಡುಗಿ ಕತೆ ಆಡತ್ತ ಅಲ್ಲ ವೈನಿ. ಸ್ವಂತ ತನ್ನ ಮಕ್ಕಳದೈತಿ, ಕಾರ್ಯ ಮುಂದೆ ನಿಂತು ಮಾಡ್ಬೇಕು ಅನ್ನೋದಿಲ್ಲ ಅಂತೇನೆ ವೈನಿಗೆ. ಏನು ಹೇಳ್ಬೇಕು ಬಿಡವಾ, ಏನು ಸಣ್ಣಕ್ಕೇನು ಬುದ್ಧಿ ಹೇಳಕ್ಕೆ ಅರ್ಥ ಮಾಡ್ಕೊಂಡು ಮಾಡ್ಬೇಕು ತಾವ. ಇನ್ನು ಅವ್ರ ಹುಡುಗಿಯರ ಮತ್ತು ಅವ್ರ ಅವ್ವನ ಏನಾರ ಒಂದು ಕಿತ್ಬಿ ಕೆಲಸ ಮಾಡಿದ್ರೋಗ ಅದಾರ. ಅದಕ್ಕೆ ಅವ್ರು ನೀವೊಬ್ಬರ ಹೋಗ್ಬರ್ರಿ, ನಾವಿಲ್ಲೇ ಇರ್ತೀವಿ ಅಂತಂದ್ರೆ. ಮತ್ತು ಹೆಂಗಿದ್ರು ಇಲ್ಲಿಂದ ಅಲ್ಲಿ ಹೋಗಬೇಕಲ್ಲ, ಮತ್ತು ಇಲ್ಲಿ ನಾವು ಮುಗಿಸ್ಕೊಂಡು ಮತ್ತೆ ಎಲ್ಲರೂ ಅಲ್ಲಿ ಹೋಗ್ಬಿಡೋಣಂತ. ಅವ್ರು ಬಿಡು ಸರಿನಾ ಐತೆ ಅವ್ರು ಹೇಳಿದ್ದು. ಮೊದಲ ಹುಡುಗಿಯರು ಸರಿ ಇಲ್ಲ, ಮತ್ತು ಅವ್ರ ಅವನು ಸರಿ ಇಲ್ಲ. ಮತ್ತು ಏನಾರು ಒಂದು ಮಾಡಿದ್ರೆ ಏನು ಮಾಡ್ಬೇಕು, ನೋಡ್ಕೊಳಕ್ಕೆ ಇರ್ಬೇಕಲ್ಲ ಮನ್ಯಾಗ. ನಮ್ಮ ವೈನಿಗೆ ಬುದ್ಧಿ ಇಲ್ಲ, ಮೊದ್ಲು ಆಕಿನ ಮಾಡೋದು ಎಲ್ಲ ಇವೆಲ್ಲ ಕಿತ್ಬಿ ಕೆಲಸ. ಅವ್ರು ತಂದಿರ್ಕೊಂಡು ಏನಿತ್ತಾನೆ ಈಗ ಇಷ್ಟ ದಿನ ಬಿಟ್ಟು ಈಗ ಬಂದುಬಿಟ್ಟೈತಿ ಪ್ರೀತಿ ಮಮಕಾರ ಎಲ್ಲಾನು. ಏನೋ ಸ್ಕೆಚ್ ಹಾಕೊಂಡು ಬಂದಿದ್ರು ಅವ್ರು, ಅದು ನಡೀಲಿಲ್ಲ. ಅದಕ್ಕೆ ಮತ್ತೆ ಏನಾರು ಮಾಡೋಣ ಅಂತ ಕಾಲ್ಕೊಂಡು ಕುಂತಾರ ಈಗ. ಕುಂದ್ರಲಿ ಎಷ್ಟು ದಿನ ಕುಂದಿರ್ತಾರೆ ಕುಂದ್ರಲಿ. ಅದಕ್ಕೆ ತಲೆನ ಕೆಡ್ಸ್ಕೊಂಡಿಲ್ಲ ನಾನು. ಅವ್ರು ಬರೋ ಹೊತ್ತಾತು ನೋಡ್ರಿ, ತಯಾರಿ ಮಾಡ್ಕೊಳಂತ ನಾವು. ತಯಾರಿ ಅನ್ನೋಕ್ಕಂಥದ್ದೇನಿಲ್ಲ. ಮತ್ತು ಅಲ್ಲೇ ಊಟ ಮಾಡಿಸ್ಬಿಟ್ಟು ನೀನು ಇಲ್ಲಿ ಮಾಡಿಸ್ತಿದ್ವಪ್ಪ. ಈಗ ಮತ್ತೇನಿಲ್ಲ, ಇಲ್ಲೊಂದು ಅಲ್ಲೊಂದು ಮಾಡಿಸೋದು. ಮತ್ತು ಇಲ್ಲೇನು ನೀವೇನು ಭಾಳ ಜನ ಇರ್ತೀರ, ಇರೋದ ಈ 3 ಜನ ಇರ್ತೀವಿ, ಮತ್ತೇನು ಇಲ್ಲಿ ಮಾಡ್ಸ್ಕೊಂಡು ಕುಂದಿರ್ತೀರ ಅಂತೇಳಿ ಅದಕ್ಕೆ ಅಲ್ಲಿ ಮಾಡಿಸಿದ ವ್ಯವಸ್ಥೆ ಊಟದ್ದೆಲ್ಲ. ಚಲೋ ಆಗ್ಬಿಡೋಣ. ಮತ್ತೆ ಇಲ್ಲೊಂದ್ಸಲ ಅಲ್ಲೊಂದ್ಸಲ ಅಂದ್ರೆ ಅವರು ಊಟ ಮಾಡಿಸಿದ್ದಿಲ್ಲ ಬರೋಬ್ಬರಂಗೆ. ಅದು ಯೋಚನೆ ಮಾಡಿ ಮತ್ತೆ ಅಲ್ಲಿ ಮಾಡಿಸಿರೋದು. ಅವ್ರು ಬಂದರೆ ನೋಡೋಣ ಮತ್ತೆ ಪಾಪ ಗೊತ್ತಾಗ್ತಿತ್ತು ಇಲ್ಲ ಅವ್ರಿಗೆ. ಬಾ ಅಲ್ಲಿ ಹೋಗೋಣ ಅಂತ ಹೊರಗೆ. ಇಲ್ಲೇ ಇರಲಿ. ಸರಿ ತಗೋರಿ, ನೀವು ಕರ್ಕೊಂಬರ್ರಿ ಅವ್ರನ್ನ, ನಾನು ಇಲ್ಲೇ ಕುಂತಿರ್ತೀನಂತೆ, ಮತ್ತೆ ಚಾಗದಿಡ್ತೀನಂತೆ. ಇಲ್ಲಿ ಚಾ ಮತ್ತು ನಾಷ್ಟಕ್ಕೆ ತಯಾರಿ ಮಾಡಿದ್ದೈತಿ, ಬಿಸಿ ಮಾಡಿ ಅಷ್ಟೇ. ಮತ್ತು ಊಟದ್ದೆಲ್ಲ ವ್ಯವಸ್ಥೆ ಅಲ್ಲೇ ಐತಲ್ಲ. ಸರಿ ತಗೋರಿ. ನಡಿಪ್ಪ ಹೋಗೋಣ. ನಮ್ಮ ಮಕ್ಕಳದೊಂದು ಕಾರ್ಯ ಒಂದು ಸುಸೂತ್ರವಾಗಿ ನಡೆದ್ರೆ ಚಲೋ ನೋಡ್ಲಿಪ್ಪ. ನಾನು ಅದನ್ನ ಅನ್ಕೊಳತೀನಿ ನೋಡಿ, ಏನು ಅಡ್ಡ ತಿಡ್ಡಿ ಆಗ್ಲಾರ್ದಂಗೆ ಸುಸೂತ್ರವಾಗಿ ಎಲ್ಲ ಕಾರ್ಯ ನಡೆದ್ರೆ ಸಾಕು ಚಲೋ ತಂಗಿ. ಓನ್ಲೇ ಅಲ್ಲೊಂದು ನನ್ನ ಹೆಂಡತಿ ಮತ್ತು ಅಕ್ಕಿನ ವೈನಿ ಅವ್ರ ಮಕ್ಕಳು ಅವ್ರೊಂದು ಕಿಡ್ಡಿ ಸುಚ್ಚಾಕ ರೆಡಿ ಆಗಿಬಿಟ್ಟಾರೆ. ಅವ್ರನ್ನ ಆದಷ್ಟು ದೂರ ಇಟ್ಟಾರ ಚಲೋ ಇದ್ರೊಳಗಿಂತ. ಹೋಗ್ಲಿ ಬಿಡ್ಲೆ, ಅವ್ರ ಪಾಡಿಗಿರ್ಲಿ, ನಮ್ಮ ಪಾಡಿಗೆ ನಾವು ನಮ್ಮ ಕೆಲಸ ಮುಗಿಸ್ಕೊಳ ಅಂತ. ಸರಿ ತಗೋ. ದಾರಿ ಗೊತ್ತೈತೋ ಇಲ್ಲ ಅವ್ರಿಗೆ? ಇಲ್ಲ, ಕರೆಕ್ಟಾಗಿ ಹೇಳಿ ತಗೋ, ನಾ ಅಡ್ರೆಸ್ ಫೋನ್ ಮಾಡಿದ್ರು ಅವ್ರು. ಹೌದೇನ? ಚಲೋ ಆತು ಬಿಡು. ಯವ್ವ ಏನ್ ದೊಡ್ಡ ಮನಿನ ಜಯಕ್ಕ ಇದು. ಏನ ನಿನ್ ಮಗಳ ನಸೀಬ. ನಮ್ಮ ಇಡೀ ಹಳ್ಳಿಯೊಳಗೆ ಯಾರ್ದಿಲ್ಲ ಬಿಡಿ ಇಂಥ ಮನಿ. ಯಾ ಜಯಕ್ಕ, ತ್ರಿವೇಣಿ ಮದುವೆ ಆಗೋ ನೋಡ, ಗಂಡನ ಮನಿ ಎಷ್ಟು ದೊಡ್ಡದೈತಿ. ಬರೀ ಅವ್ರ 3 ಜನಕ್ಕೆ ಇಷ್ಟು ದೊಡ್ಡ ಮನಿ ಕಟ್ಟಿಸ್ಕೊಂಡಾರ ಇವ್ರು. ಯವ್ವ, ನಾವು ಈಟ್ ಮನಿ ಒಳಗ 10-20 ಜನ ಇರ್ತೀವಿ ಹಳ್ಳಿ ಒಳಗ. ಇವ್ರು ನೋಡಿ ಬರೀ 3 ಜನಕ್ಕೆ ಇಷ್ಟು ದೊಡ್ಡ ಮನಿ ಕಟ್ಟಿಸ್ಕೊಂಡಾರ. ಆದ್ರೂ ನಿನ್ ಮಗಳು ಆರಾಮ್ ಇರ್ತಾವ ಬಿಡುವ. ಗೋಣ್ ಎತ್ತಿ ನೋಡ್ಬೇಕು ನೋಡು ಮನಿನ, ಹಂಗೈತ ಹಂಗ ಇಟ್ಕೊಂಡ್ ನಿಂತಿಲೇ. ಮತ್ ನೋಡ ಗೋಣ್ ಹಂಗ ಆಗಿತ್ತೆ. ನೆಟ್ಟಿಗೆ ನಿಂದಿರ್ಲಿ, ನೋಡು ಈಗ ಅನ್ಕೋಬಾರ್ದು. ಯಾರೇನ್ ಅನ್ಕೊಂತಾರ್ರಿ, ಎಲ್ಲಾರು ನಮ್ಮವ್ರ ಅದಾರೆ. ಅದ್ರಾಗ ಮತ್ ನಮ್ಮ ಮಕ್ಕಳ ಮದುವೆ ಆಗೋ ಗಂಡನ ಮನೆ ನೋಡಕ್ ಬಂದೇವ್ ನಾವು. ನಮ್ಮ ತ್ರಿವೇಣಿದ ಹಿಂಗೈತದ, ಇನ್ನು ನಮ್ಮ ದೀಪ ಮದುವೆ ಆಗೋ ಮನಿ ಹೆಂಗಿರ್ಬಾರ್ದು. ಮನಿ ಹೆಂಗಾರ ಇರ್ಲಿವಾ, ನಮ್ಮ ಮಕ್ಕಳನ್ನ ಚಂದಾಗ ನೋಡ್ಕೊಂಡು ಹೋದ್ರೆ ಸಾಕು ನಮಗೆ. ಇದು ಮಾತು ಕರೆ ನೋಡಪ್ಪ, ನೀ ಹೇಳಿದ್ದು. ಮನಿ ಹೆಂಗೈತೆ ಅನ್ನೋದು ಬೇಕಾಗಿಲ್ಲ ನಮಗೆ. ನಮ್ಮ ಮಕ್ಕಳನ್ನ ಚಂದಂಗಿ ಸುಖವಾಗಿ ನೋಡ್ಕೊಂಡು ಹೋದ್ರೆ ಸಾಕು. ಹ್ಞೂನ್ರಿ, ನಮಗೆ ಮಕ್ಕಳು ಚಂದ ಇದ್ರೆ ಸಾಕ್ರಿ. ಪ್ರೇಮಿ ಬಾಯಿ ಮುಚ್ಚಲಿ, ನೊಣಾಗಿನ ಹೊಕ್ಕೊಂಡಿತ್ತೆ. ಎಷ್ಟೊತ್ತು ಬಾಯಿ ತಕ್ಕೊಂಡೆ ಇದ್ ನೀನು. ನೋಡು ಮತ್ತೆ ನೊಣ ಬದ್ಲಿ ಮತ್ತೆ ಗೆಂಡ ಮುಗ ಹೋಗಿತ್ತು. ಅಷ್ಟು ದೊಡ್ಡ ಬಾಯಿ ತೆಗದಿ. ಬಾಯಿ ಮುಚ್ಚಲಿ, ಹಂಗೆ ತಕೊಂಡು ನಿಂತು ಬಾಯಿನ ಮತ್ತೆಲ್ಲರೂ ಹೇಳ್ಕೊಂಡ್ಬಿಡ್ಬೇಕು ನಿಂಗೆ ಬಾಯಿ ಮುಚ್ಚು ಅಂತೇಳಿ. ಮನಿ ಚಂದ ಐತೆ ಅಂತ ಹೇಳಾಕಿದೆ ತಗೋ. ನೋಡ್ರಿ ಮನಿ ಎಷ್ಟು ದೊಡ್ಡದೈತಿ. ನಮಗೂ ಒಂದು ಮಗಳು ಇದ್ದಿತ್ತಂದ್ರೆ ಇಂಥ ಒಂದು ಮನಿ ನೋಡಿ ನಾನು ಮದುವೆ ಮಾಡ್ಕೊಡ್ತಿದ್ದೆ ನೋಡಿ. ಎರಡು ಗಂಡ ಒಟ್ಬಿಟ್ಟು. ಯಾಕೆ ಅದ್ರೊಳಗೆ ಏನೈತಿ? ಇಂಥ ದೊಡ್ಡ ಮನಿನ ಹುಡುಗಿ ನೋಡಿ ಸೊಸಿ ಮಾಡ್ಕೊ. ಮಗಳಿದ್ರೆ ಅಷ್ಟು ಆಗ್ತೈತಾನೆ. ಸೊಸಿನೂ ಮಗಳ ಜೊತೆ ನೋಡ್ಕೊ. ಇಂಥ ದೊಡ್ಡ ಮನಿ ಸೊಸಿ ನೋಡಿ. ಹೌದು ನೋಡ್ರಿ, ನನ್ನ ತಲೆಗೆ ಇದಿಲ್ಲ ಇದು. ಇಂಥ ದೊಡ್ಡ ಮನಿ ಸೊಸಿನ ಹುಡುಕಿ ನನ್ನ ಮಗಳ ಜೊತೆ ನೋಡ್ಕೊಂಡು ಹೋಗ್ತೀನಿ. ಆಕಿನ್ನ ಸಾಕಿ ನನ್ನ ಕಂತು ರೊಕ್ಕ ತೊಗೊಂಬಂದ್ರೆ ಮನೆಗೆ. ಅದೇನು ರೊಕ್ಕ ಅಂದ್ರೆ ಜೀವ ಬಿಡ್ತೀಯ ನೀನಾರ. ರೊಕ್ಕ ಬೇಕ್ರಿ, ರೊಕ್ಕ ಇಲ್ಲಂದ್ರೆ ಏನಿಲ್ಲ ಜೀವನದೊಳಗೆ. ರೊಕ್ಕ ಇದ್ರನೇ ಎಲ್ಲ ನೋಡ್ರಿ, ರೊಕ್ಕ ಇದ್ರನೇ ಇಂಥ ಚಲೋ ಸಂಬಂಧ ಬರ್ತಾವೆ. ರೊಕ್ಕ ಇಲ್ಲಂದ್ರೆ ಯಾರು ನಮಗೆ ಮೂಸ್ ನೋಡಂಗಿಲ್ಲ. ದುಡ್ಡೇ ದೊಡ್ಡಪ್ಪ, ದುಡ್ಡಿದ್ರೇ ಜನ ನಮ್ಮ ಜೊತೆ. ಎಲ್ಲಿ ಬೆಲ್ಲನೋ ಅಲ್ಲಿ ನೋಣ. ಸರಿ ತಗೋರವ, ನಡಿ. ರಾಮ ಮಾಮ ಮನಿ ಎಷ್ಟು ದೊಡ್ಡದೈತಿ. ಅಲ್ಲಿ ಹೋದ್ಮೇಲೆ ಚಿಲಾಪಿಲಿ ಮಾಡಬೇಡ. ನಮ್ಮ ಮನಿ ಅಲ್ಲ ಸುಮ್ಮನೆ. ಈಗ ನಮ್ಮ ಮನಿನ ಅದು. ನಮ್ಮ ಅಕ್ಕ ಬರ್ತಾ ಇಲ್ಲಿ ಮದುವೆ ಮಾಡ್ಕೊಂಡಿಲ್ಲ ಶಂಕ್ರೆ. ಅಪ್ಪಾಜಿ, ನಮ್ಮ ತ್ರಿವೇಣಿದ ನಸೀಬ ಬಿಡ್ರಿ. ಚಲೋ ಮನಿ, ಚಲೋ ಮಂತನ, ಚಲೋ ಸಂಬಂಧ. ಅತ್ತಿ ಮಾವನು ಚಲೋ ಅದಾವು, ಗಂಡನೂ ಚಲೋ ಅದಾನ. ಹ್ಞೂಪ್ಪ, ಯಾವ ಜನ್ಮದಿನ ಪುಣ್ಯ ಮಾಡಿದ್ಲ ಏನ, ಚಲೋ ಸಂಬಂಧ ಸಿಕ್ಕಿತ್ತು ಅಷ್ಟೇ ಸಾಕಪ್ಪ. ಚಂದಾಗಿದ್ರೆ ಸಾಕು ನನ್ನ ಮೊಮ್ಮಗಳು. ಬರ್ರಿ ಒಳಗೆ ಬರ್ರಿ, ಹೊರಗೆ ನಿಂತಿರಲ್ರಿ, ಬರ್ರಿ ಒಳಗೆ ಬರ್ರಿ ಅಣ್ಣಾರ ಅಕ್ಕಾರ, ನೀವು ಹಿಂಗ ಅಲ್ರಿ ಕರೆಯೋದು. ಮತ್ತೆ ಅಮ್ಮ ಅಪ್ಪಾರ ಬರ್ರಿ ಒಳಗೆ ಬರ್ರಿ. ಹ್ಞೂ ರೀ, ಬಂದ್ವಿ. ಅಣ್ಣಾರ ಮನಿ ಭಾಳ ಚಂದ ಕಟ್ಟಿರಿ. ಹೌದ್ರಿ, ಎಲ್ಲ ದೊಡ್ಡವ್ರ ಆಶೀರ್ವಾದ ನೋಡ್ರಿ. ದೊಡ್ಡವ್ರ ಆಶೀರ್ವಾದ ಜೊತೆ ನಿಮ್ ಕಷ್ಟ ಐತಲ್ರಿ. ಇದ್ರೊಳಗೆ ಕಷ್ಟಪಟ್ಟು ದುಡಿದು ಕಟ್ಸಿರಿ. ಮತ್ತೆ
ಹ್ಞೂನ್ರಿ, ನಾವು ನನ್ನ ಗೆಳೆಯ ಕಷ್ಟಪಟ್ಟು ನನ್ನ ಮನಿ ಅವನ ಮನಿ ಕಟ್ಸೇವ್ ನೋಡ್ರಿ. ಈಗ ದೇವ್ರ ಪುಣ್ಯಾಗ ಆರಾಮದೇವಿ. ಹಂಗ ಇರ್ರಿಪ್ಪ, ಜೀವನ ಪೂರ್ತಿ ಆರಾಮಾಗಿರ್ರಿ. ಇಷ್ಟು ದಿನ ಕಷ್ಟಪಟ್ಟಿದ್ದಕ್ಕಾದ್ರೂ ಸುಖವಾಗಿರಿ ಇನ್ ಮ್ಯಾಗ. ನಿಮ್ಮಂಥವ್ರ ಆಶೀರ್ವಾದ ಇದ್ರೆ ಆರಾಮಾಗಿರ್ತಿ ತಗೋರಿ. ನಮ್ಮ ಆಶೀರ್ವಾದ ಸದಾ ಇರ್ತಿ ತಗೋರಿ, ನೀವು ಚಿಂತೆ ಮಾಡಬೇಡ್ರಿ. ಹಂಗೇನಿಲ್ಲ ರೀ, ಬರ್ರಿ ಒಳಗೆ ಬರ್ರಿ. ಪಾಪ ದೀಪಕ್ಕ ಮದ್ವೆ ಆಗೋ ಹೊಂಟಿರೋ ಮನಿ ಇದೇನ? ಇಲ್ಲಪ್ಪ, ಇದು ತ್ರಿವೇಣಿ ಮದುವೆ ಮಾಡ್ಕೊಳತ್ತ ಅಲ್ಲ ಆ ಹುಡುಗನ ಮನಿ. ಇದು ನೋಡ್ಕೊಂಡ ಆಮೇಲೆ ದೀಪಕ್ಕ ಮದುವೆ ಮಾಡ್ಕೊಂತ ಅಲ್ಲ ಆ ಹುಡುಗನ ಮನಿಗೆ ಹೋಗೋದು. ಓ ಹೌದೇನ, ನಾನು ಇದ್ದ ಮಾಡಿಬಿಟ್ಟಿದ್ದೆ. ಇಲ್ಲ ಅವ್ರು ಬೇರೆ ಐತಿ. ಓಕೆ ಇವ್ರದ ಇಷ್ಟು ದೊಡ್ಡದೈತೆ ಅಂದ್ರೆ ಅವ್ರದ್ದು ಇಷ್ಟು ದೊಡ್ಡದೈತಿ ಪಾಪ. ಏನೋ ಅದು ದೊಡ್ಡದು ಸಣ್ಣದು ಮನಿ ಅಂಕಲ್. ಇವನಿಗಂತೂ ಬರೀ ಡಬಲ್ ಮೀನಿಂಗ್ ನೋಡು. ಅಲ್ಲೋ ನಿನ್ ಮಗ ಹೇಳೋ ರೀತಿ ಹಂಗೆ ಹೇಳಿದಪ್ಪ, ಅದಕ್ಕೆ ಕೇಳಿದೆ. ಬಾ ಒಳಗೆ ಹೋಗಂಬ, ಪಾಪ ಅವ್ರ ಎಷ್ಟೊತ್ತ ಕರೆ ಆತು. ನೋಡ್ರಿ ಒಳಗೆ ಹೋಗೋಣ ನೋಡ್ರಿ. ಬರ್ರಿ ಕುಂದ್ರಿ. ಅಯ್ಯೋ ನೀವು ನಿಂತ್ಕೊಂಡದ್ರಲ್ರಿ, ಕುಂದ್ರಿ ನೀವು. ಒಂದು ಬೆಳಗ್ಗೆ ಅಂತ ಕುಂತು ಸಾಕಾಗಿತ್ತು ನಮಗೆ. ಇವು ಜಲ್ದಿ ಕರೆಸ್ಬಿಟ್ರೆ ನನಗೆ ಜಲ್ದಿ ಬಾ ಅಂತೇಳಿ ಅಲ್ಲಿ ಮನ್ಯಾಗಿನ ತಯಾರು ಮತ್ತೆ ನಮ್ಮ ಅವ್ವ ಮತ್ತು ಮಕ್ಕಳ ಮ್ಯಾಗ ಬಿಟ್ಟು ಈ ಕಡೆ ಬಂದೇವು ನೋಡ್ರಿ. ನಿಮ್ಮ ದಾರಿ ಕಾಯ್ಕೊಂತ ಕುಂತ್ಬಿಟ್ಟೇವಿ ನಾವು ಬೆಳಗ್ಗೆನ. ಅಯ್ಯೋ ನಾವು ಹೇಳಿದ್ವಲ್ರಿ ಬರೋದು ಸ್ವಲ್ಪ ತಡ ಆಗ್ತೈತಿ, ಗಾಡಿ ಕೆಟ್ಟೈತಿ ಅಂತೇಳಿ. ಹೌದು, ನಿಮ್ದೇ ತಪ್ಪಿಲ್ಲ, ನಾನೇ ಜಲ್ದಿ ಕರ್ಸ್ಕೊಂಡ್ರಿ ನಾನು ಅವನಿಗೆ, ನನಗೆ ಹೊತ್ತಾಗ ಹೋಗ್ಲಿ ಅಂತೇಳಿ. ಆದ್ರೆ ಏನ್ರಿ ಮಗಂದ ಮದ್ವೆ ಮಾಡಾಕ್ತಿವಿ ಅನ್ನೋ ಖುಷಿಗೆ ಏನು ದಿನ ಇಲ್ರಿ. ರಾತ್ರಿ ಎಲ್ಲ ಕುಂದ್ರೋದು ಹೇಳೋದು ಮಕ್ಕಳೊಂದು ಕುಂದ್ರೋದು ಹೇಳೋದು ಮಕ್ಕಳು ಅರ್ಧ ಮಾಡಿದ್ರಿ. ಮತ್ತೆ ಬೆಳಗ್ಗೆ ಜಲ್ದಿನೇ ಹೆಚ್ಚಾತ. ಮತ್ತೆ ಒಬ್ಬರ ಏನು ಮಾಡೋದು ತಡಿ ಅಂತೇಳಿ ಕರ್ಸ್ಕೊಂಡು ಕುಂತೇನ್ರಿ ಬೆಳಗ್ಗೆನ ಇವನಿಗೆ. ಒಂದು ಬೆಳಗ್ಗೆ ಅಂತ ಹೀಗೆ ಮಾಡೋರು ಕುಂತ್ಕೊಂಡಾದೇವು ಮಲ್ಕೊಂಡಾದೇವು ನಾವು. ಅಯ್ಯಯ್ಯೋ ಹಂಗ ನೋಡ್ರಿ, ಮಕ್ಕಳ ಮದ್ವೆ ಅಂತಂದ್ರೆ ತಂದೆ ತಾಯಿಗೆ ಖುಷಿನ ಖುಷಿ. ಆದ್ರಾಗ ನಾವು ಮೊಮ್ಮಗಳ ಮದ್ವೆ ಮಾಡೋತೀವಿ ಅನ್ನೋ ಖುಷಿ. ನೋಡ್ರಿ, ಎಲ್ಲರಿಗೂ ಒಂದೊಂಥರ ಖುಷಿ. ಪಾಪ ಅದೇ ಅಯ್ಯೋ ಎಲ್ಲರೂ ಬಂದ್ಬಿಟ್ಟಾರ, ನಾನಲ್ಲಿ ಐತೇನ? ಅಜ್ಜ ಅಜ್ಜಿ ನೀವು ಗಾಡಿ ಒಳಗೆ ಬರೋಬೇಕಾದ್ರೆ ನಿಮ್ಗೇನು ತ್ರಾಸ ಆಗಲಿಲ್ಲ ಹೌದಿಲ್ರಿ? ಪಪ್ಪ ಹೇಳಿದ್ರಿ ಅಂಕಲ್ ಏನೋ ಫೋನ್ ಹಚ್ಚಿದ್ರಂತ ಗಾಡಿ ಕೆಟ್ಟೈತೆ ಅಂತೇಳಿ. ಅದಕ್ಕೆ ಮತ್ತೆ ನಿಮ್ಗೇನು ತ್ರಾಸ ಆಗಿಲ್ಲಲ್ರಿ? ಇಲ್ಲಪ್ಪ, ಅಷ್ಟೊಂದೇನು ತ್ರಾಸ ಆಗಿಲ್ಲ. ಅಲ್ಲಿ ಬಿಸಿಲೊಳಗೆ ನಿಂತೀವಲ್ಲ ಅದ ಒಂದು ಸ್ವಲ್ಪ ತ್ರಾಸ, ಮತ್ತೇನಿಲ್ಲ. ನೀವು ಚಿಂತೆ ಮಾಡಬೇಡ್ರಿ, ಹೋಗ್ಬೇಕಾದ್ರೆ ನಾನು ನಿಮ್ಗೆ ಬೇರೆ ಗಾಡಿನ ಬುಕ್ ಮಾಡೀನಿ, ನೀವು ಆ ಗಾಡಿ ಮ್ಯಾಗ ಹೋಗಂತ್ರಿ. ಅಯ್ಯೋ ಅದೆಲ್ಲ ಯಾಕೆ ಮಾಡಕ್ಕೆ ಹೋಗಿದ್ದೀಪ, ಇದ್ರೋಗ ಹೋಗ್ತಿದ್ವಲ್ಲ. ಬ್ಯಾಡರಿ, ಮತ್ತೆ ಅದು ಯಾವಾಗ ಕೈ ಕೊಡ್ಸಿದ್ ಗೊತ್ತಾಗಂಗಿಲ್ಲ. ಆ ಗಾಡಿನ ಗ್ಯಾರೇಜ್ ಕಳಿಸಿ ನೀವು ಸುಮ್ಮನೆ ನಾನು ಒಂದು ಗಾಡಿ ಬುಕ್ ಮಾಡೀನಿ, ಆ ಗಾಡಿ ಒಳಗೆ ಹೋಗಂತ್ರಿ ಎಲ್ಲರೂ. ದೊಡ್ಡ ಅಜ್ಜಿ ಮಾಡಿದೀಪ ನೀನು ಯಾಕೆ ಮಾಡಕ್ಕೆ ಹೋಗಿದ್ದೀವಿ, ನಾವು ಮಾಡ್ತಿದ್ದಿಲ್ಲ. ಯಾಕ್ರಿ ಅಂಕಲ್, ನೀವು ಮಾಡಿದ್ರು ಹೊಂದ ನಾ ಮಾಡಿದ್ರು ಹೊಂದ, ಏನು ನಾನು ಬೇರೆದ ಮಾಡೇನ್ರಿ? ನೀ ಎಲ್ಲಿ ಬೆರೆದವಪ್ಪ ಈಗ? ಅವ್ರ ಮನೆ ಅಳಿಯ ನೀನು, ಮೊದಲನೇ ಅಳಿಯ. ಅಲ್ಲೆಲ್ಲ ನಾಚಿಕೆ ಹುಕ್ಕಿ ಹರಾತೈತಿ ಮುಖದ ಮ್ಯಾಗ ಹುಡುಗಗೆ. ನಮ್ಮ ಹುಡುಗಿನ ಚೋತಂಗ್ ಹುಡ್ಕೋಬೇಕು ನೋಡಪ್ಪ ನೀನು. ಹ್ಞೂ ರೀ ಆಂಟಿ. ರಾಮ್ ಮತ್ತ ತಪ್ಪು ತಿಳ್ಕೊಬೇಡಪ್ಪ, ನಮ್ಮ ಹಳ್ಳಿ ಕಡೆ ಹಂಗ ಆಗೋ ಅಳಿಯನ್ನ ಕಾಡಿಸೋದು ಭಾಳ, ಅದಕ್ಕೆ. ಇಲ್ಲ ರೀ ಆಂಟಿ, ನಡೀತಿ ತಗೋರಿ, ನನಗೂ ಖುಷಿನ ಆಗ್ತಿತ್ರಿ ಕಾಡ್ಸಿದ್ರೆ. ಮಾಮ ಫುಲ್ ಜಾಲಿ. ಹ್ಞೂ ಫುಲ್ ಜಾಲಿ. ಹೋ ಬಂದ್ರೆ ನೀವು? ಅಲ್ರಿ ಒಂದು ಮಾತು ಹೇಳಕ್ಕಾಗಿಲ್ಲ ನಿಮಗೆ, ಎಲ್ಲರೂ ಬಂದಾರಂತೇಳಿ ನಾ ಅಲ್ಲೇ ನಿಂತೇನಿ ಒಳಗೆ. ಅಯ್ಯೋ ನೆನಪಿಲ್ಲ ನಿಂಗೆ ಹೇಳೋದು ನನಗೆ. ಸಾರಿ ಆತೇನು ಲಕ್ಷ ಒಳಗೆ ಬರ್ತಾ ಬಿಟ್ಟಿನಿ ನಾನು ನಿನಗೆ. ನಿಮಗೆ ನಿಮ್ಮ ಗೆಳೆಯ ಜೊತೆ ಇದ್ರೆ ಮತ್ತೆ ನನಗೆ ಯಾಕೆ ನೆನ್ಪಿಟ್ಕೊಂತ ಹೇಳಿ? ನಮ್ಮ ಅಣ್ಣಗೂ ನೆನಪಾಗಿಲ್ಲ ನಾನು. ಹಂಗೇನಿಲ್ಲ ತಂಗ್ಯವಾ, ನಾನು ಅವ್ರ ಜೊತೆ ಮಾತಾಡ್ತಾ ನಿಂಗೆ ಕರೆಯೋಲ್ಲ ಮರ್ತು ಬಿಟ್ಟಿವಿ ನಾವು. ಅದ ಮತ್ತೆ ನಾ ಹೇಳಿದ್ದೆ, ನೀವು ಇಬ್ಬರು ಜೊತೆಗೆ ಇದ್ದರೆ ಸಾಕು. ಮತ್ತೆ ನಾನು ಯಾಕೆ ಹೇಳ, ನೀವು ಇಬ್ರು ಬಾವ ಭಾಮೈದಕ್ಕಿಂತ ಗಂಡ ಹೆಂಡತಿಗಿನ ಹೆಚ್ಚದ್ರಿ ನೀವು. ಅಯ್ಯೋ ಹೌದು ಬಿಡ್ರಿ, ನನಗಿಂತ ಜಾಸ್ತಿ ಅವ್ರಿಬ್ರೇ ಟೈಮ್ ಸ್ಪೆಂಡ್ ಮಾಡೋದು ನೋಡ್ರಿ. ಜಾಸ್ತಿ ಹೊತ್ತು ಕಳೆದಂದ್ರೆ ಅವ್ರಿಬ್ರೆ ಯಾವಾಗ ನೋಡಿದ್ರು ಜೊತೆಗೆ ಇರ್ತಾರೆ. ಏನು ಹೋ ಜನ್ಮದಾಗ ಇಬ್ರು ಗಂಡ ಹೆಂಡತಿ ಆಗಿದ್ರು ಏನೋ ಗೊತ್ತಿಲ್ರಿ, ಈ ಜನ್ಮದೊಳಗಂತೂ ಇಬ್ರು ಒಬ್ರಿಗೊಬ್ರು ಬಿಟ್ಟಿರಂಗಿಲ್ಲ ನೋಡ್ರಿ. ಸಿಕ್ಕರೆ ಇಂಥ ಗೆಳೆಯ ಸಿಗ್ಬೇಕ್ರಿ. ಮತ್ತೆ ಇಂಥ ಗೆಳೆಯ ಸಿಕ್ಕರೆ ಮತ್ತೆ ಜೀವನ ಪಾವನ ಅಲ್ರಿ. ಕಷ್ಟ ಸುಖ ಹೇಳ್ಕೊಳಕ್ಕೆ ಒಂದು ಗೆಳೆಯ ಅಂತ ಒಂದು ಸಿಕ್ಕಿಬಿಟ್ರೆ ಹುಡುಗರ ಜೀವನನೇ ಸಂಪೂರ್ಣ ಆಗ್ಬಿಡುತ್ತೆ ನೋಡ್ರಿ. ಹೌದೌದು, ಇಂಥ ಗೆಳೆಯ ಸಿಗಕ್ಕೆ ಪುಣ್ಯ ಮಾಡಿರ್ಬೇಕ್ರಿ. ಮತ್ತೆ ಸಿಗೋದು ಕಮ್ಮಿ ರೀ ಇಂಥವ್ರು. ಹೌದ್ರಿಪ್ಪ, ಇವು ನಮ್ಮ ಚಿಕ್ಕ ಮಾಣಿಕ್ಯ ಇವು ನಮಗೆ. ಅವನು ಅಷ್ಟೇ ರೀ, ನನಗಂತೂ ಸಿಕ್ಕಿರೋ ಗಾಡ್ ಗಿಫ್ಟ್ ಅವನು. ಕುಂದ್ರಿ ನೀವ, ನಾ ಚಾ ಮಾಡ್ಕೊಂಡ್ ಬರ್ತೀನಂತೆ. ಅಯ್ಯೋ ಚಾಗಿ ಏನ್ ಮಾಡ್ರಿಪ್ಪ, ಈಗ ನಾವು ಬಿಸಿಲು ನಿಂತು ಸಾಕಾಗೈತೆ ಅಂತೇಳಿ ಜ್ಯೂಸ್ ಕುಡ್ದಿದ್ದೇನೆ, ಎಳ್ನೀರು ಕುಡ್ದಿದ್ದೇನೆ. ಎಲ್ಲಾರು ಬ್ಯಾಡ್ರಿ, ಈಗ ಹೊಟ್ಟೆ ತುಂಬಿಟ್ಟಿದ್ದಾರೆ ಎಲ್ಲ ಕುಡ್ದು. ಅಯ್ಯೋ ಹೊರಗೆ ಕುಡಿಯಕ್ಕೆ ಹೋಗಿದ್ರಿ, ನಾ ಎಲ್ಲ ತಯಾರು ಮಾಡಿಟ್ಟಿದ್ದಾರೆ, ಜ್ಯೂಸು ಚಾ, ನಿಮ್ಗೆ ಏನ್ ಬೇಕಾದ್ ಕೊಡಕ್ಕೆ ಬರ್ತೈತಿ ಅಂತೇಳಿ. ಅಯ್ಯೋ ಎಷ್ಟಂತ ತಡ್ಕೊಂತೀರಿಪ್ಪ, ಬಿಸಿಲ ಬರೀ ಐತಿ, ತಡ್ಕೊಳಕ್ ಆಗತ್ತಿಲ್ಲ ನಮ್ಗೆ. ಮಾತಾಡಿದ್ರೆ ನಿಮ್ಮ ಮನಿ ಒಂದು ಕಿಲೋಮೀಟರ್ ಹಿಂದೆ ತರಬಿ ಮತ್ತು ಕಟಕ್ ಅಂತ ಕುಡಿದು ಬಂದೆ ನೋಡ್ರಿ. ಹ್ಞೂನ್ರಿ ಸುಂತಕ್ಕರ ಬೇಜಾರಾಗ್ಬೇಡ್ರಿಪ್ಪ, ನಮಗಂತೂ ಸಮಾಧಾನ ಆಗತ್ತಿದ್ದಿಲ್ರಿ, ಅದಕ್ಕೆ ಕುಡಿದು ಬಂದ್ಬಿಟ್ಟಿವ್ರಿ ಜ್ಯೂಸ್. ಅದೇ ಏನು ಬೇಜಾರಾಗ್ಬೇಡ್ರಿ. ಬೇಜಾರೇನಿಲ್ರಿಪ್ಪ, ನಿಮ್ಗೆ ಅಷ್ಟು ತ್ರಾಸ ಆಗತ್ತಿತ್ತ ನಾನು ಕುಡಿದ್ರೆ ಇನ್ನೂ ಚಲೋನ ಬೇಡ್ರಿ. ಆದ್ರೆ ಇಲ್ಲ ಸ್ವಲ್ಪ ಹಾಕೊಂಬರ್ತೀನಿ, ಕುಡಿರಲ್ಲ. ಇಲ್ಲ ರೀ ಬ್ಯಾಡ್ರಿ, ಹೊಟ್ಟೆ ತುಂಬ್ದಂಗೆ ಆಗ್ಬಿಟ್ಟೈತ್ರಿಪ್ಪ, ಅದಕ್ಕೆ ಬ್ಯಾಡ್ರಿ. ಹೂವ ಒಬ್ರ ಪಾನಕ, ಒಬ್ರ ಎಳ್ನೀರು, ಅದು ಇದು ಅಂತೇಳಿ ಮಿಕ್ಸ್ ಆಗಿ ಹೊಟ್ಟೆ ಫುಲ್ ಆಗ್ಬಿಟ್ಟೈತೆ ನೋಡ್ರಿ. ತಂಗೆವಾ ಇರ್ಲಿ ತಗೋ, ಅವ್ರು ಬೇಡ ಅಂತ ಪಾಪ ಅಷ್ಟೇ. ಅಲ್ಲೇ ಊಟಕ್ಕೆ ಮಾಡ್ಸೇವಲ್ಲ, ಡೈರೆಕ್ಟ್ ಚಲೋ ಊಟ ಮಾಡಿಸಿದ್ರಾತ್. ಮತ್ತೆ ಈಗ ಹೊಟ್ಟೆ ತುಂಬಿತ್ತಂದ್ರೆ ಮತ್ತೆ ಇಲ್ಲಿ ಜ್ಯೂಸ್ ಕುಡಿದ್ರೆ ಮತ್ತೆ ಊಟ ಮಾಡಂಗಿಲ್ಲ ಈಗ ಅವರು. ಓ ಹೌದಲ್ಲ ಅಣ್ಣ, ಹೌದು ಬಿಡ, ಮತ್ತೆ ಇನ್ನೊಂದು ಸ್ವಲ್ಪ ಜ್ಯೂಸ್ ಕುಡಿದ್ರೆ ಊಟನ ಮಾಡಂಗಿಲ್ಲ ಮತ್ತೆ ಸರಿಯಾಗಿ. ಅಲ್ಲೇ ಊಟ ಮಾಡಿಸಿದ್ರಾತ್. ಮತ್ತೆ ರೀ ಬೀಗ್ರೆ, ನಮ್ಮ ಮನೆ ಹೆಂಗ ಅನಿಸ್ತ್ರಿ ನಿಮಗೆ? ಅಪ್ಪಾರ ನಿಮ್ಗೆ ಹೆಂಗ ಅನಿಸ್ತ್ರಿ? ಅಯ್ಯೋ ಮನೆ ಬಗ್ಗೆ ಹೇಳೋ ಮಾತೇ ಇಲ್ಲಪ್ಪ, ವರ್ಣಿ ಸಲ ಆಗೋದಷ್ಟು ದೊಡ್ಡದೈತಿ ನಿಮ್ಮ ಮನೆ. ಅಷ್ಟಕ್ಕೆ ಅದಕ್ಕಿಂತ ದೊಡ್ಡದು ನಿಮ್ಮ ಮನಸ್ಸು ಚಲೋ ಐತಲ್ಲ, ಅಷ್ಟೇ ಸಾಕು. ನನ್ನ ಮೊಮ್ಮಗಳು ನಿಮ್ಮ ಜೊತೆ ಆರಾಮಾಗಿ ಇರ್ತಾಳೆ, ಅದೊಂದ ನೋಡಪ್ಪ ನಮಗೆ ಆಸೆ.
ಆಸೆ ಅಂತೀನಿ ನೋಡಿ ನಂಬಿಕೆ. ನೀವು ನನ್ನ ಮೊಮ್ಮಗಳನ್ನ ಚಲೋತಾಗ ನೋಡ್ಕೊಂತೀರಿ ಅನ್ನೋ ಪೂರ್ತಿ ಸಂಪೂರ್ಣ ನಂಬಿಕೆ ನಂಗೆ ಐತಿ. ಅಷ್ಟು ಸಾಕಪ್ಪ. ನನ್ನ ಮಗಳು ಒಬ್ಬಕ್ಕೆ ಚಲೋ ತಂಗಿದ್ರೆ ಸಾಕ್ರಿ. ನೀವೇನು ಚಿಂತೆ ಮಾಡಬೇಡ್ರಿ. ನಿಮ್ಮ ಮಗಳನ್ನ ನಮ್ಮ ಮಗಳ ಕತೆ ನೋಡ್ಕೊಂತೀವಿ. ನಾವು ಹೆಂಗಿದ್ರು ನಮ್ಮ ಮನೆಯಾಗ ಹೆಣ್ಮಕ್ಳು ಇಲ್ಲೇ ಇಲ್ರಿ. ಆ ಸೊಸಿನ ನಮ್ಮ ಮಗಳ ಕತೆ ನೋಡ್ಕೊಂಡ್ರೆ ಓದ್ತೀವಿ ನಾವು ಸೊಸಿನ ಮಗಳ ಕತೆ ನೋಡ್ಕೊಂಡ್ರೆ ಸೊಸಿ ನಮಗೆ ತಂದೆ ತಾಯಿ ರೂಪದಲ್ಲಿ ನೋಡ್ತಾಳೆ. ಇದು ಮಾತು ಸುಖಾರ ಬಿಡಪ್ಪ. ಸ್ನೇಹ ನಿಮ್ಮ ಅಕ್ಕ ಬಂದಿಲ್ಲ? ಈಗ ಬರ್ಬೇಕು ಮದ್ವೆ ಆದ್ಮೇಲೆ ಮತ್ತೆ ನಿಮ್ಮನೆಗೆ ಇರ್ತಾಳ ನಮ್ಮಕ್ಕ. ಕರ್ಕೊಂಬರ್ಬೇಕಿಲ್ಲ ನಿಮ್ಮ ಅಕ್ಕನೂ? ಮಮ್ಮಿ ಕೇಳಿ ಮಮ್ಮಿಗೆ ಮಮ್ಮ. ಓ ಬ್ಯಾಡ ಬಿಡುವ. ಮತ್ತೆ ಜಯಕ್ಕರ, ಕುಸುಮಕ್ಕರ, ಲಲಿತಕ್ಕರ ಮತ್ತೆ ಪ್ರೇಮಕ್ಕರ ಹೆಂಗ ಅನಿಸ್ತ್ರಿ ನಮ್ಮ ಮನಿ ನಿಮಗೆ? ನಿಮ್ಮ ಮನಿ ಭಾಳ ಚಂದ ಐತ್ರಿ. ಹ್ಞೂ ರೀ, ಒಂಥರ ಅರಮನೆ ಇದ್ದಂಗೆ ಐತಿ ನಿಮ್ಮ ಮನಿ. ಮತ್ತೇನು ಹೇಳ್ಬೇಕ್ರಿ ಇದ್ರ ಬಗ್ಗೆ? ನೋಡಿದ್ರೆ ಗೊತ್ತಾಗ್ತೈತಿ. ಏನ್ರಿ ನಿಮ್ಮ ಮನಿ ಮುಂದೆ ನಮ್ಮ ಹಳ್ಳಿ ಮನಿ ಒಳಗೆ ಕಡೆನೂ ಇಲ್ಲ ಹಂಗೆ ಅದಾವ್ರಿ. ನಮ್ಮ ಹಳ್ಳಿ ಮನೆಯೆಲ್ಲರೂ ಮೀರ್ಸೋಂಗದ ತಗೋರಿ ಇದು. ಅಯ್ಯೋ, ಆದರೂ ನಿಮ್ಮ ಹಳ್ಳಿ ಒಳಗೆ ಸಿಗೋ ನೆಮ್ಮದಿ ಇಲ್ಲಿ ಸಿಗಂಗಿಲ್ಲ ಬಿಡ್ರಿ. ಆ ಸಣ್ಣ ಮನಿ ಆಗಲಿ ನೆಮ್ಮದಿ ಐತ್ರಿ. ಇಷ್ಟು ದೊಡ್ಡ ಮನಿ ಆದ್ರೂ ಇಲ್ಲಿ ನೆಮ್ಮದಿ ಇಲ್ಲ. ಅದ ನೋಡ್ರಿ ಇಲ್ಲಿ ವ್ಯತ್ಯಾಸ ಸಣ್ಣ ಮನಿಗೂ ದೊಡ್ಡ ಮನಿಗೂ. ಹೌದು ನೋಡ್ರಿ ಅಕ್ಕ, ಕರೆಕ್ಟ್ ಹೇಳಿದ್ರಿ ನೋಡಿ ನೀವು. ಮತ್ತೆ ಅವ್ರ ಲತಾವ್ರದ ಯಾರು ಬರ್ಲಿಲ್ಲೇನ್ರಿ? ಬರಾಕ ಬಾಜ ತಯಾರಾಗಿದ್ದೀರಿ. ಬರೇ ಮತ್ತೆ ಮಂತಾನ್ ನೋಡೋದಲ್ಲ. ಮಂತಾನ್ ನೋಡೋಕೆ ಯಾಕೆ ಮತ್ತೆ ಸುಮ್ಮನೆ ಅಷ್ಟು ಜನಕ್ಕೆ ಹುಯಿ ಅಂತ ಕರ್ಕೊಂಡು ಹೋಗೋದು. ನಾವ ಇಷ್ಟು ಜನ ಬಂದ್ರ ಆತ ಅಂತೇಳಿ ಬಿಟ್ಟು ಬಂದೇವು ನೋಡ್ರಿ. ಇಲ್ಲಾಂದ್ರೆ ಒಂದು ಮಾತು ಹೇಳಿದ್ರೆ ರೆಡಿನೇ ರೀ ಅವ್ರು. ಕರ್ಕೊಂಬರ್ಬೇಕಿಲ್ರಿ ಮತ್ತೆ ನಡೀತಿತ್ತೆ. ನಾನೇ ಬೇಡ ಅಂದರಿ. ಬರೀ ಮಂತ ನೋಡೋದಲ್ಲ, ಅದಕ್ಕೆ ಯಾಕೆ ಹುಯಿ ಅಂತೇಳಿ ಎಲ್ಲರೂ ಕರ್ಕೊಂಬರೋದು ಅಂತೇಳಿ ನಾನು ಬೇಡ ಅಂದೆ. ಆಮೇಲೆ ಅಪ್ಪಾಜಿನೂ ಬೇಡ ಅಂದ್ರೆ ಅದಕ್ಕೆ ಸುಮ್ಮನಾದ್ರಿ ಅವರು. ಮತ್ತೆ ಹೆಣ್ಮಕ್ಳು ಕೇಳ್ತೀರಾ, ಒಬ್ರು ಹೂ ಅಂದ್ರೆ ಎಲ್ಲರೂ ಹೂ ಅಂತಾರ ಅವ್ರು. ಒಂದು ಪಿಕ್ನಿಕ್ ಆದಂಗೆ ಆಗ್ಬಿಡ್ತು ಅವ್ರಿಗೆ. ಸುಮ್ಮನೆ ಬೇಡ ಅಂತ ಹೇಳಿ ನಾವು ಇಷ್ಟ ಬಂದೇವೆ ನೋಡಪ್ಪ. ಚಲೋ ಆತ್ ಬಿಡ್ರಿ. ಸ್ವಲ್ಪ ಹೊತ್ತು ಕುಂದ್ರಿ ಇಲ್ಲೇ. ಈಗ ಮತ್ತೆ ನಮ್ಮ ಮನೆಗೆ ಹೋಗೋಣಂತ್ರಿ. ಅಲ್ಲಿ ನಮ್ಮ ಮನೆ ಒಮ್ಮೆ ನೋಡ್ಕೊಂಡು ಊಟ ಗೀಟ ಮಾಡ್ಕೊಂಡು ಆರಾಮ್ಸಿ ಸಂಚಿಕೆ ಇಲ್ಲ ನಾಳೆ ಹೋಗಂತ್ರಿ ಊರಿಗೆ. ನಾಳೆ ಮಟ್ಟ ಇರಕ್ಕಾಗಂಗಿಲ್ಲಪ್ಪ. ಹುಡುಗಿಯಾರ್ಗೆ ಇಬ್ರಿಗ ಬಿಟ್ಟು ಬಂದೇವೆ ನಾವು ಮನೆ ಒಳಗೆ. ಮತ್ತೆ ಅಷ್ಟು ದೊಡ್ಡ ಮನೆ ಒಳಗೆ ಬೇಡಪ್ಪ, ಹೋಗ್ಬಿಡ್ತೀವಿ ಮತ್ತೆ ನಾವು ಸಂಚಿಕೆ. ಅವ್ರಿಗೂ ಕರ್ಕೊಂಬರ್ಬೇಕಿಲ್ರಿ ಮತ್ತೆ? ಅದಂಗೆ ಆಗ್ತೈತಪ್ಪ. ಮದುವೆ ಆಗೋ ಮಟ್ಟನೂ ಹುಡುಗಿ ಗಂಡನ ಮನೆಗೆ ಬರೋ ಹಂಗಿಲ್ಲ. ಯಾವಾಗ ಹುಡುಗ ತಾಳಿ ಕಟ್ ಶೇರ್ ಹೋದ ಸೊಳ ಕರ್ಕೊಂಡ್ ಬರ್ತಾನಲ್ಲ ಅವಾಗ ಹುಡುಗಿ ಕರ್ಕೊಂಡ್ ಬರೋದು. ಅಲ್ಲಿ ಮಠ ಹುಡುಗಿಗೆ ಗಂಡನ ಮನೆ ಕರ್ಕೊಂಡು ಬರೋಂಗಿಲ್ಲ. ಓಹ್ ಹೌದಲ್ರಿ. ಇಲ್ಲಿ ತಗೋರಿ, ಸ್ವಲ್ಪ ಸುಧಾರಿಸ್ಕೋರಿ. ಈಗ ಅಲ್ಲಿಂದ ದೂರದ ಪ್ರಯಾಣ ಮಾಡ್ಕೊಂಡ್ ಬಂದಿರಿ, ಸುಧಾರಿಸ್ಕೋರಿ. ಆಮೇಲೆ ನಮ್ಮ ಮನೆ ಕಡೆ ಹೋಗಿ ಅಲ್ಲಿ ಮನೆ ನೋಡ್ಕೊಂಡು ಆರಾಮ್ಸಿ ಊಟ ಮಾಡಿ ರೆಸ್ಟ್ ಮಾಡಿ ಸಂಜೆ ಮುಂದೆ ಆರಾಮ್ಸಿ ಹೋಗಂತ್ರಿ. ಸರಿ ತಗೋರಿ. ಎಷ್ಟು ದೊಡ್ಡದೈತಲ್ಲ ನಮ್ಮ ಅಕ್ಕ ಮದುವೆ ಆಗೋ ಹುಡುಗನ ಮನಿ. ನಮ್ಮ ಅಕ್ಕಂದು ದೊಡ್ಡ ಮನಿ ಐತಿ, ನಿಮ್ಮ ಅಕ್ಕಂದಷ್ಟ ಅಲ್ಲ. ನಾನು ನಮ್ಮ ಅಕ್ಕನ ಅಷ್ಟ ಐತೆ ಅಂತ ಹೇಳಿಲ್ಲ, ಮಾತಿಗೆ ಹೇಳಿದೆ ಎಷ್ಟು ದೊಡ್ಡದೈತಲ್ಲ ಅಂತೇಳಿ. ಮಂಗ್ಯ ಅಯ್ಯ ಮಂಗಿ, ನಾನು ಅದನ್ನ ಹೇಳಿದ್ದು. ಊರ್ ಮಂಗಿ. ಬಾ ಹಂಗಾದ್ರೆ ನಾವು ಸ್ವಲ್ಪ ತಟೋಣ. ಆಟಾಡಕ್ಕೆ ಏನೂ ಇಲ್ಲ. ಫೋನ್ ಕೇಳಿದ್ರೆ ಫೋನ್ ಕೊಡ್ತಾ ಇಲ್ಲ ಮಮ್ಮಿ. ಓ ಹೌದಲ್ಲ, ಮತ್ತೆ ಬಿಟ್ಟೆ ನೋಡ್ ನಾನು. ಸರಿ ತಗೋರಿ, ನಾಳೆ ಪ್ರೇಮ್ ಮತ್ತು ಸುರಸ್ ಮನೆಗೆ ಸಿಗ್ತೀವಂತ. ಅಲ್ಲಿವರೆಗೂ ನಮ್ಮ ವಿಡಿಯೋನ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ನಿಮ್ಮ ಫ್ರೆಂಡ್ಸ್ ವಾಟ್ಸಪ್ ಗ್ರೂಪ್ಗೆಲ್ಲ ಶೇರ್ ಮಾಡ್ರಿ.